ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಲಾಸ್ಟ್ ವಾರ ಏನು ಮಂಗಳಗೌರಿ ವ್ರತ ಮಾಡಿದ್ವೋ ಅದನ್ನೇ ನಾವು ನೆಕ್ಸ್ಟ್ ಪ್ರತಿ ಮಂಗಳವಾರನೂ ಮಾಡಬೇಕು ಅಂತ ಹೇಳಿದ್ದೆ ಶ್ರಾವಣ ಮಾಸದಲ್ಲಿ. ಸೊ ಒಂದು 4ರಿಂದ 5 ಬಾರಿ ನಾವು ಮಂಗಳಗೌರಿನ ನಾವು ವ್ರತ ಮಾಡ್ತೀವಿ. ಸೊ ಲಾಸ್ಟು ಹೇಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ನೋ ಈ ಸತಿನೂ ಕೂಡ ಈ ಮಂಗಳವಾರ ಕೂಡ ಅದೇ ಥರನೇ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನನಗೆ ತಂದು ಕೊಟ್ಟಿದ್ದಾರೆ, ಏನೇನು ದೇವ್ರಿಗೆ ಇಡಬೇಕು, ಹಣ್ಣಾಗಲಿ ಅಥವಾ ಬಾಳೆಕಂದು ಬಾಳೆದೆಲೆ ಅಥವಾ ಏನಾದರೂ ಆಗಲಿ ಅದನ್ನೇ ತಂದು ಕೊಟ್ಟಿದ್ದಾರೆ, ಅದನ್ನೇ ಇಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ಯಾವ ಸೀರೆ ಉಡಿಸಿದ್ನೋ, ಅಂದರೆ ಲಾಸ್ಟ್ ವೀಕ್ ಯಾವ ಸೀರೆ ಉಡಿಸಿದ್ನೋ ಅದೇ ಸೀರೆನೇ ನಾನು ಈ ಸತಿನೂ ಉಡಿಸ್ಬೇಕು. ಹಾಗೆ ಏನು ಅಕ್ಕಿ ಮತ್ತು ಕಾಯಿ ಇರುತ್ತೋ ಅದೇ ಕಾಯಿನೇ ಇಡಬೇಕು. ಸೊ ಏನು ನಾವು ಲಾಸ್ಟ್ ಮಂಗಳವಾರ ನಾನು ಮಂಗಳಗೌರಿ ಕೂರಿಸಿದ್ದಕ್ಕೆ ಸೋಮವಾರ ಹೇಗೆ ರೆಡಿ ಮಾಡ್ಕೊಂಡಿದ್ನೋ ಈ ಸತಿನೂ ಕೂಡ ಸೋಮವಾರ ನಾನು ಮಂಗಳವಾರ ಮಾಡಬೇಕಾಗಿರೋ ಮಂಗಳಗೌರಿಗೆ ಮುಂಚೆನೇ ರೆಡಿ ಮಾಡ್ಕೊತಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಪ್ರೆಗ್ನೆನ್ಸಿ ಇರೋದ್ರಿಂದ ಬೆಳಗ್ಗೆ ನನಗೆ ಬೇಗ ಮಾಡೋಕ್ಕಾಗಲ್ಲ. ಹಾಗೆ ನನಗೆ ನಾಳೆಯಿಂದ ಎಕ್ಸಾಮ್ ಇದೆ, ಅದಕ್ಕೇ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ಸೊ ನಾನು ಲಾಸ್ಟ್ ಟೈಮ್ ಹೇಗೆ ಬಾಳೆಕಂದು ಮತ್ತು ಬಾಳೆ ಎಲೆ ಎಲ್ಲ ಇಟ್ಟು ಸೇಮ್ ಕಳಸ ಹೇಗೆ ಪೂಜೆ ಮಾಡಿದ್ದೀನೋ ಅದೇ ಥರನೇ ಈ ಸತಿನೂ ಕೂಡ ಮಾಡ್ತಾಯಿದ್ದೀನಿ. ಇದು ಬಂದು 2ನೇ ವಾರದ ಮಂಗಳಗೌರಿ ಪೂಜೆ. ಸೊ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ನನಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ನಾನು ಬರೀ ವಿಡಿಯೋ ಕ್ಲಿಪ್ಸ್ನ ಮಾತ್ರ ತೆಗೆದಿಟ್ಕೊಂಡಿದ್ದೆ. ನನಗೆ ಎಡಿಟ್ ಮಾಡೋಕ್ಕಾಗಲಿ ಅಥವಾ ಅಪ್ಲೋಡ್ ಮಾಡೋಕ್ಕಾಗಲಿ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಎಕ್ಸಾಮ್ ಇದ್ದಿದ್ದರಿಂದ ನನಗೆ ಆಲ್ಮೋಸ್ಟ್ ವಿಡಿಯೋ ಎಡಿಟ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಬರ್ತಾನೆ ಇರಲಿಲ್ಲ. ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಮೊದಲಿಂದನೂ ನಾನೇನು ಪ್ರಿಪೇರ್ ಆಗ್ತಿರ್ಲಿಲ್ಲ. ಸೊ ಎಕ್ಸಾಮ್ ಹಿಂದಿನ ದಿವಸನಾದರೂ ಪ್ರಿಪೇರ್ ಆಗೋಣ ಅಂತ ಹೇಳಿ ಅದ್ರ ಕಡೆ ಜಾಸ್ತಿ ಒತ್ತು ಕೊಡ್ತಿದ್ದೆ. ಸೊ ಈ ನೆನ್ನೆಗೆ ಅಂದರೆ ಸೋಮವಾರಕ್ಕೆ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ಮಾಮೂಲಿ ಮುಂದೆಗಡೆ ಹಣ್ಣೆಲ್ಲ ಇಡೋದಾಗಲಿ ಅಥವಾ ಚಿಗ್ಲಿ ತಮಟೆ ಎಲ್ಲ ಮಾಡಿಬಿಟ್ಟು ಮುಂದೆ ಇಡೋದಾಗಲಿ, ಆಮೇಲೆ ಇನ್ನು ನಮ್ಮ ಲಕ್ಷಕ್ಕೆ ಹೋಗೋದ್ರೊಳಗೆ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಬೇಗ 8:30 ಒಳಗೆ ಮಾಡಬೇಕು ಅಂತೇಳಿ 4 ಗಂಟೆಗೆ ಎದ್ದಿದ್ದೆ. ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಲಕ್ಷಿತ್ ಬೇರೆ ಟಿಫನ್ಗೆ ಇಡ್ಲಿ ಮಾಡು ಅಂತ ಹೇಳಿದ್ದ. ಸೊ 1 ಡೇ ಬಿಫೋರ್ ಹೇಳಿದ್ರಿಂದ ಇಡ್ಲಿಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆ ಎದ್ದು ಇಡ್ಲಿ ಮಾಡಿ ಆಮೇಲೆ ದೇವ್ರಿಗೆ ಬೆಲ್ದನ್ನ ನೈವೇದ್ಯ ಮಾಡಿ ಹಾಗೆ ಕುಂಕುಮಕ್ಕೆ ಬರೋರಿಗೆ ಎಕ್ಸ್ಟ್ರಾ ಪ್ರಸಾದ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ಮಾಡಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದು. ಸೊ ಅದೆಲ್ಲ ಮಾಡಾದ್ಮೇಲೆ ಲಾಸ್ಟ್ ಫೈನಲಿ ಹೂವು ಎಲ್ಲ ಹಾಕಿ ಎಲ್ಲ ಚಿಗ್ನಿ ತಮಟೆ ಎಲ್ಲ ಇಟ್ಟು ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಲಕ್ಷಿತ್ ಹೋಗೋದ್ರೊಳಗೆ ಸಿಂಪಲಾಗಿ ಪೂಜೆ ಮಾಡಿದ್ದೆ. ಬಟ್ ಲಕ್ಷಿತ್ ಹೋದ್ಮೇಲೆ ನಾನು ಕತೆ ಓದೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಸ್ಟಾರ್ಟಿಂಗ್ ನಾನು ದೇವ್ರ ಪೂಜೆ ಅಂದರೆ ದೇವ್ರ ಮನೆ ಪೂಜೆ ಮುಗಿಸ್ದೆ. ಸೊ ಅದಾಗ್ತಿದ್ದಂಗೆ ಮಂಗಳಗೌರಿ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ನಾರ್ಮಲಾಗಿ ಮಂಗಳವಾರದೊತ್ತು ಬರೀ ಮಂಗಳಗೌರಿ ಪೂಜೆ ಮಾಡೋದಾದರೆ ಮಾಡ್ಬೋದು. ಬಟ್ ನಾನು ಟಿಫನ್ ಮಾಡಿ ಮತ್ತು ಪ್ರಸಾದ ನೈವೇದ್ಯ ಎಲ್ಲ ಮಾಡಿ ನಾನು ಬರೋದ್ರೊಳಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಪೂಜೆ ಒಂದೇ ಆದರೆ ಆರಾಮಾಗಿ ಬೇಗ ಮಾಡಿಬಿಡ್ಬೋದು. ಜೊತೆಗೆ ಯಾರಾದರೂ ಸಪೋರ್ಟಿವ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಮಲಗಿದ್ರು. ನಾನು ಬೇಗ ಮಾಡಬೇಕು ಅಂತೇಳಿ ನಾನು ಒಬ್ಬಳೇ ಇದ್ದಿದ್ದೆ. ಯಾರಿಗೂ ಗೊತ್ತಿರಲಿಲ್ಲ ನಾನು ಎದ್ದಿದ್ದು. ಸೊ ನಾನು ಯಾರಿಗಾದ್ರೂ ಹೇಳಿದ್ದಿದ್ರೆ ನನ್ನ ಜೊತೆಲಿ ಸಪೋರ್ಟ್ ಮಾಡಿರ್ತಿದ್ರೇನೋ. ಬಟ್ ನಾನು ಒಬ್ಬಳೇ ಬೇಗ ಮಾಡಬೇಕು ಅಂತ ಹೇಳಿ 8:30 ಒಳಗೆ ಮಾಡಿಬಿಟ್ಟೆ ಪೂಜೆನೆಲ್ಲ. ಇವತ್ತೇ ಮಂಗಳಗೌರಿ ಪೂಜೆ, ಹಾಗೆ 3:15 ಇವತ್ತೇ ಎಕ್ಸಾಮ್ ಕೂಡ. ಸೊ ನನಗಂತೂ ದೇವ್ರ ಪೂಜೆ ಬೇಗ ಮಾಡಿಬಿಟ್ಟು ಅಟ್ಲೀಸ್ಟ್ ಹೋಗೋದ್ರೊಳಗಾದರೂ ಒಂದು 2-3 hours ಕೂತ್ಕೊಂಡು ಓದಿರೋದನ್ನ ರಿವಿಷನ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಬಟ್ ಏನು ಮಾಡ್ತೀರಾ, ಟೈಮೇ ಸಾಕಾಗ್ತಿರ್ಲಿಲ್ಲ ನನಗಂತೂ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರಿಗೂ ಕುಂಕುಮ ಕೊಟ್ಟು ಒಂದು 11 o'clock ಅಷ್ಟೊತ್ತಿಗೆ ತಿಂಡಿ ತಿಂದು ನಾನು ಕೂತ್ಕೊಂಡಿದ್ದು ಓದೋಕ್ಕೆ ಅಂತೇಳಿ. ನನಗಂತೂ ಹೆವಿ ಟೆನ್ಷನ್ ಆಗ್ತಿತ್ತು, ಫಸ್ಟ್ ಎಕ್ಸಾಮ್ ಅಲ್ವಾ. ಸೊ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಮಂಗಳಗೌರಿ ವ್ರತದ್ದೆಲ್ಲ ಕತೆ ಎಲ್ಲ ಓದಿ ಸೊ ನೆಕ್ಸ್ಟ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಕುಂಕುಮ ಕೊಡೋದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಪ್ ತೆಗ್ದು ಹಾಕಿದ್ದೆ. ಬಟ್ ಈ ಸತಿ ಆಗಲಿಲ್ಲ, ಯಾಕೆಂದರೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಬೇಗ ಪೂಜೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಇದ್ದಿದ್ದು.
ಸೊ ಎಲ್ಲ ಪೂಜೆ ಮುಗೀತು. ಕುಂಕುಮ ಕೊಟ್ಬಿಟ್ಟು ತಿಂಡಿ ತಿಂದು ನೆಕ್ಸ್ಟು ಓದ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಳ್ಳೋಕೆ ಬಂದೆ. ಬಟ್ ನಿಜವಾಗ್ಲೂ ಹೆವಿ ಟೆನ್ಷನ್ ಆಗ್ತಿತ್ತು. ಹೇಗೆ ಅಂದರೆ ತಣ್ಣಗೆ ಗಾಳಿ ಹೊರ್ಗಡೆಯಿಂದ ಬರ್ತಿದೆ, ಬಟ್ ನನಗೆ ಹೆವಿ ಟೆನ್ಷನ್ ಆಗ್ತಿದೆ. ಫುಲ್ ಎಲ್ಲ ಬೆವ್ತೋಗ್ತಿದ್ದೀನಿ. ಸೊ ನನಗಂತೂ ಲಾಸ್ಟು 3rd ಸೆಮ್ ಎಕ್ಸಾಮ್ ಮುಗಿದು ಒಂದು 3-4 ಮಂತ್ಸ್ ಆಯಿತು ಅಂತ ಅನಿಸುತ್ತೆ. ಸೊ 3-4 ಮಂತ್ಸಲ್ಲಿ ಗ್ಯಾಪ್ ಇತ್ತಲ್ಲ, ಹಾಗಾಗಿ ಹಿಂದೆಯೇ ನಾವು ಕಾಲೇಜ್ಗೆ ಹೋಗ್ತಿದ್ರೆ ಅಥವಾ ಟೆಸ್ಟ್ಗಳು ಸೆಮಿನಾರ್ಗಳಿಗೆಲ್ಲ ಅಟೆಂಡ್ ಆಗ್ತಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ನಾವು ಹೋಗೋಕ್ಕಾಗಲ್ಲ, ಮನೇಲಿ ಪಾಪು ಇದೆ, ಇನ್ನು ನಾನು ಪ್ರೆಗ್ನೆಂಟು. ಸೊ ಮನೆಯಲ್ಲೆಲ್ಲ ಕೆಲಸಗಳು ಇರುತ್ತೆ ಅಂತ ಹೇಳಿ ನಾನು ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಹೋದರೆ ನನಗೆ ಏನಷ್ಟು ಟೆನ್ಷನ್ ಆಗೋಲ್ಲ. ಸೊ ಮನೆಯಲ್ಲೇ ಇದ್ದು ಸಡನ್ನಾಗಿ ನಾವೇ ಪ್ರಿಪೇರಾಗಿ ಎಕ್ಸಾಮ್ಗೆ ಹೋಗೋದು ತುಂಬ ಟೆನ್ಷನ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ 3:15ಗೆ ಎಕ್ಸಾಮ್ ಇದೆ. ಹೋಗಿ ಬಂದಮೇಲೆ ನಾನು ಹೇಗೆ ಬರೆದೆ ಅನ್ನೋಲ್ಲ ನಾನು ನಿಮ್ಗೆ ಹೇಳ್ತೀನಿ. ನಿಜವಾಗ್ಲೂ ಹೋಗ್ಬೇಕಾದ್ರೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಬರೋದ್ರೊಳಗೆ ನಿಜ ನನ್ನ ಫೇಸ್ ಕಟ್ ನೀನು ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬೇತೋಗ್ಬಿಟ್ಟಿದೆ. ಆಮೇಲೆ ತುಂಬ ಹೊಟ್ಟೆ ಬೇರೆ ಹಸಿತಿತ್ತು. ನಾನು 1 o'clockಗೆ ಊಟ ಮಾಡ್ಕೊಂಡು ಹೋಗಿದ್ದು. ನಿಜವಾಗ್ಲೂ ಫಸ್ಟ್ ಅಕೌಂಟ್ ಎಕ್ಸಾಮ್ ತುಂಬ ಕಷ್ಟ ಇದೆ ಅಂತ ನನಗೆ ಅನ್ನಿಸ್ತು. ಏಕೆ ಅಂದರೆ ಬೇರೆ ಸಬ್ಜೆಕ್ಟೆಲ್ಲ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ, ಅಕೌಂಟ್ಸ್ ಮಾತ್ರ ನನಗೆ ಆಗ್ದಲೇ ಇರೋ ಸಬ್ಜೆಕ್ಟು. ಸೊ ನೋಡಿದ್ರಲ್ಲ ನನ್ನ ಎಕ್ಸಾಮ್ ಹಾಗೆ ಮಂಗಳಗೌರಿ ಪೂಜೆ ಹೇಗೆ ಮಾಡಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, comment and subscribe please.